ಪುಟ್ಟಣ್ಣವರಿಗೆ ಮತ ಹಾಕಿರೋದು. ನನಗೆ ಸ್ವಲ್ಪ ಅನುಮಾನ ಇತ್ತು. ಯಾಕಂತಂದ್ರೆ ಬಿಜೆಪಿಯವರು ಜೆಡಿಎಸ್ನವರು ಒಂದಾಗ್ಬಿಟ್ಟಿದ್ದಾರೆ. ಪುಟ್ಟಣ್ಣನಿಗೆ ಏನಪ್ಪ ಏನು ಆಗ್ತದೋ ಚುನಾವಣೆಯಲ್ಲಿ ಅಂತಕ್ಕಂಥ ಭಯ ಇತ್ತು. ಆದರೆ ಆ ಭಯವನ್ನ ದೂರ ಮಾಡಿದ್ದೀರಿ ನಿಮ್ಮ ತೀರ್ಪಿನಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಪುಟ್ಟಣ್ಣನಿಗೆ 2002ರಲ್ಲಿ ಅವತ್ತು ನಾನು ಜನತಾದಳ ಎಸ್ ಪಾರ್ಟಿಯ ಅಧ್ಯಕ್ಷನಾಗಿದ್ದೆ. ಪುಟ್ಟಣ್ಣ ಬಂದ್ರು. ನಾನು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಿಂದ ಅಭ್ಯರ್ಥಿ ಆಗಬೇಕು ಅಂತ ಇದ್ದೀನಿ, ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ನಾನು ಹೇಳಿದೆ, ಪುಟ್ಟಣ್ಣ ಭಾರಿ ಕಷ್ಟ ಅಲ್ಲಿ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಯಾಕಪ್ಪ ನಿಂತ್ಕೊಳ್ಳಕ್ ಹೋದಿಯಾ, ಎಲ್ಲರೂ ಒಂದು ಅಸೆಂಬ್ಲಿನಲ್ಲಿ ನಿಂತು ಅಂತ ಹೇಳಿದೆ. ಇಲ್ಲ ಸರ್, ಪ್ರಯತ್ನ ಮಾಡ್ತೀನಿ, ನಾನು ಟೀಚರ್ಸ್ಗಳೆಲ್ಲ ನನ್ನ ಜೊತೆ ಚೆನ್ನಾಗಿದ್ದಾರೆ, ನಾನು ಬೆಂಗಳೂರು ಯೂನಿವರ್ಸಿಟಿ ಸಿಂಡಿಕೇಟ್ನಲ್ಲಿ ಮೆಂಬರ್ ಎಲ್ಲ ಹಾಕಿದ್ದೆ, ಪರಿಚಯ ಇದ್ದಾರೆ, ನಿಂತ್ಕೊಳ್ತೀನಿ, ನನಗೆ ಟಿಕೆಟ್ ಕೊಡಿ ಅಂತ. ಆಗ ಅಷ್ಟೊಂದು ಪೈಪೋಟಿನೂ ಇರಲಿಲ್ಲ. ಜನತಾದಳ ಎಸ್ನಲ್ಲಿ ಟಿಕೆಟ್ ಕೇಳೋರು ಕಡಿಮೆ ಇದ್ರು. ಆಗ ಪುಟ್ಟಣ್ಣ ಧೈರ್ಯ ಮಾಡಿ ನಿಂತ್ಕೊತೀನಿ ಅಂದ್ರಲ್ಲ, ಆಯ್ತು ಹೋಗಿ ನಿಂತ್ಕೋಗೋತಿಗೆ ಅಂತೇಳಿ ದೀಪಾರ ಕೊಟ್ಟೆ. ಪುಟ್ಟಣ್ಣ ನೋಡಿದ್ರೆ ಎಲೆಕ್ಷನ್ ಆದ್ಮೇಲೆ ಆಸ್ಪತ್ರೆ ಸೇರಿದ್ರು ಅಲ್ಲ, ಒಂದು ಆಸ್ಪತ್ರೆ ಬಸವೇಶ್ವರನಗರದಲ್ಲಿ ಅಲ್ಲಿ ಒಂದು ಆಸ್ಪತ್ರೆ ಸೇರಿದ್ದು. ನಾನು ಹೋದೆ ನೋಡಕ್ಕೆ ಪುಟ್ಟಣ್ಣನಿಗೆ. ಏನಪ್ಪ ಪುಟ್ಟಣ್ಣ ಹೆಂಗಿದೆ ಅಂತಂದ್ರೆ, ಗೆಲ್ತೀನಿ ಸಾರ್, ಎಲೆಕ್ಷನ್ ಇನ್ನೂ ರಿಸಲ್ಟ್ ಬಂದಿರಲಿಲ್ಲ, ಏನೇ ಗೆಲ್ತೀನಿ ಅಂತಂದೆ. ಗೆದ್ಬಿಡ್ತೀನಿ ಸಾರ್ ಅಂತ ಹೇಳಿದ್ರು. ಸೊ ನೀವೆಲ್ಲ ಆಶೀರ್ವಾದ ಮಾಡೋದ್ರಿಂದ ಪುಟ್ಟಣ್ಣ 2002ರಲ್ಲೂ ಗೆದ್ದ, ಅಲ್ಲಿಂದ 5 ಸಾರಿ ಸತತವಾಗಿ ನಿಮ್ಮನ್ನ ಪ್ರತಿನಿಧಿಸಬೇಕಂತ ಕೇಳ್ತೇನೆ. ನಿಮ್ಮನ್ನ 5 ಸಾರಿ ಪ್ರದರ್ಶಿಸಬೇಕಾದ್ರೆ ನಿಮ್ಮ ಧ್ವನಿಯ ಕೆಲಸ ಮಾಡಿರ್ಬೇಕಲ್ಲ ಪುಟ್ಟಣ್ಣ. ನಿಮ್ಮನ್ನ ಸಮರ್ಥವಾಗಿ, ಆಯ್ತು ಕೂತ್ಕೊತಮ್ಮ, ನಿಮ್ಮನ್ನ ಸಮರ್ಥವಾಗಿ ಪ್ರತಿನಿಧಿಸಿದ್ದರಿಂದಲೇ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿರೋದ್ರಿಂದಲೇ ಪುಟ್ಟಣ್ಣನನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಬಂದರೂ ಕೂಡ ರಾಜೀನಾಮೆ ಕೊಟ್ಬಿಟ್ಟಿದ್ದ. ನಿಮ್ಮ ಕ್ಷೇತ್ರ, ನಿಮ್ಮ MLC ಮಾಡಿದ್ರಿ ಅವನಿಗೆ. ಆದರೂ ರಾಜೀನಾಮೆ ಕೊಟ್ಟು ರಾಜಾಜಿನಗರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ವಿ. ನಾವು 100ಕ್ಕೆ 100 ಅಸೆಂಬ್ಲಿನಲ್ಲಿ ಗೆಲ್ತಾನೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದು. ಆದರೂ ಗೊತ್ತಿಲ್ಲ, ರಾಜಾಜಿನಗರದ ಜನ ಅವರನ್ನ ಸೋಲಿಸಿದ್ರು. ನೀವು ಮತ್ತೆ ಈ ಚುನಾವಣೆ ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥ ಚುನಾವಣೆ. ಯಾಕೆಂತಂದ್ರೆ ಈ ಬಿಜೆಪಿಯವರು ಜೆಡಿಎಸ್ನವರು ಒಂದಾಗಿದ್ದಾರಲ್ಲ, ಅದು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ. ನಾನು ಹೇಳಿದ ಮಾತಲ್ಲ, ಕುಮಾರಸ್ವಾಮಿನೇ ಹೇಳಿದ ಮಾತು ಇದು. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಅಂತಂದ್ರೆ, ನಾವಿಬ್ರು ಒಂದಾಗ್ಬಿಟ್ಟಿದೀವಿ, ಈ ಪುಟ್ಟಣ್ಣ ಚುನಾವಣೆ ಇದೆಯಲ್ಲ, ಇದು ಈ ರಿಸಲ್ಟ್ ಇದೆಯಲ್ಲ, ಈ ಫಲಿತಾಂಶ, ಅದು ಪಾರ್ಲಿಮೆಂಟ್ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ ಅಂತ ಹೇಳಿದ್ರು. ಈಗ ನಾವು ಯಾವುದೊಂದು ದಿಕ್ಸೂಚಿಯನ್ನು ತಗೋಬೇಕು? ಕುಮಾರಸ್ವಾಮಿ ಮಾತಿನ ಪ್ರಕಾರನೇ ದಿಕ್ಸೂಚಿ ಏನು? ನಿಮ್ಮ ಈ ರಿಸಲ್ಟ್ ನೀವು ಕೊಟ್ಟಿದ್ದೀರಲ್ಲ, ಈ ತೀರ್ಪು, ಇದು ದಿಕ್ಸೂಚಿ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೆ. ಸುರೇಶ್ ಅವರಿಗೆ 3ನೇ ಬಾರಿ ಇಲ್ಲ, 4ನೇ ಬಾರಿಗಾಲೇ ಕ್ಯಾಂಡಿಡೇಟ್ ಮಾಡ್ಬಿಟ್ಟಿದೀವಿ ಸುರೇಶ್ಗೆ, DK ಹ್ಯಾಟ್ರಿಕ್ ಮಾಡಾಗಿಲ್ಲ. 4ನೇ ಸಾರಿ ಟಿಕೆಟ್ ಕೊಟ್ಬಿಟ್ಟಿದ್ದೀವಿ. ನನಗನ್ಸುತ್ತೆ ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಲ್ಲ, ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ, ಇದರಲ್ಲಿ 100
ಡಿ.ಕೆ. ಸುರೇಶ್ ಗೆದ್ದೇ ಗೆಲ್ತಾರೆ. ಹೇಳೋದು ಕರೆಕ್ಟ್ ಅಲ್ವಾ? ಡಿ.ಕೆ. ಸುರೇಶ್ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.